Welcome back to my online class, dear students. In the previous class, we can understood about the conversation between Donna Laura and Don Gonzalo, and also we came to know that they both got identity of their older life. And today we are going to learn about the conclude part of this prose. That's here, my dear students, you can see the 46th page. Don Gonzalo aside, in 3 months I ran off to Paris with a ballet dancer. In the previous class, she said that after 2 years, she married another person. Like that, Don Gonzalo also in 3 months he ran off to Paris with a ballet dancer, a bar dancer. Donna Laura, fate is curious. So that she is telling that fate is curious. Here are you and I, complete strangers, met by chance, discussing the romance of old friends of long ago. Fate is curious. Fate in the sense ಹಣೆ ಬರಹ. ಹಣೆ ಬರಹವೇ ಒಂಥರ ವಿಚಿತ್ರ ಇರುವಂತೆ. ನಾವಿಬ್ಬರು ಏನಿದ್ವಪ್ಪ ಅಂದರೆ ಇಷ್ಟೊತ್ತನ ಅನ್ನೋನ್ ಫ್ರೆಂಡ್ಸ್, ವಿ ಆರ್ ಸ್ಟ್ರೇಂಜರ್ಸ್. ನಾವು ಯಾರ್ಯಾರಂತ ಮೊದಲೇಕ ಗೊತ್ತೇ ಇದ್ದಿದ್ದಿಲ್ಲ. ಆದರೆ ಈಗ ಏನಾಯ್ತಪ್ಪ ಅಂದರೆ ವಿ ಸ್ಟಾರ್ಟೆಡ್ ಟು ಡಿಸ್ಕಸ್ ಅಬೌಟ್ ದ romantic story of our old friends. Old friends in the sense they discussed about themselves, but to hide their identities they said that they are discussing their friends story. We have been conversing as if we were old friends. ನಾವು ಯಾವ ರೀತಿ ಮಾತಾಡ್ತಾ ಇದ್ದೀವಿ, ಕನ್ವರ್ಸೇಷನ್ ಅಂದರೆ ಮಾತಾಡೋದು. ಯಾವ ರೀತಿ ನಾವು ಮಾತಾಡ್ತಾ ಇದ್ದೀವಪ್ಪ ಅಂತಂದರೆ, ನಾವು ಹಳೆಯ ಒಂದು ಸ್ನೇಹ ಸಂಬಂಧವನ್ನು ಹೊಂದಿರುವಂಥ ಗೆಳೆಯರ ಹೇಗೆ ಮಾತಾಡ್ತಾರಲ್ಲೋ ಹಾಗೇ ನಾವು ಕೂಡ ಈಗ ಮಾತಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾಳೆ. ಯಾರು ಹೇಳ್ತಾ ಇದ್ದಾರೆ? ಡೊನಾ ಲೋರಾ ಡಾನ್ ಗೊನ್ಸಾಲೋಗೆ ಹೇಳ್ತಾ ಇದ್ದಾಳೆ. ಡಾನ್ ಗೊನ್ಸಾಲೋ, ಎಸ್ ಇಟ್ ಈಸ್ ಕ್ಯೂರಿಯಸ್ ಕನ್ಸಿಡರಿಂಗ್ ದ ಇಲ್ ನೇಚರ್ಡ್ ಪ್ರಿಲ್ಯೂಡ್ ಟು ಅವರ್ ಕನ್ವರ್ಸೇಷನ್. ಎಸ್ ಹಿ ಸೇಯಿಂಗ್ ದ್ಯಾಟ್ ಎಸ್ ಇಟ್ ಈಸ್ ಕ್ಯೂರಿಯಸ್. ಇದೇನಿತ್ತಪ್ಪ ಅಂತಂದರೆ ತುಂಬ ಕುತೂಹಲಕಾರಿಯಾಗಿತ್ತು. ಯಾಕಂತಂದರೆ ಕನ್ಸಿಡರಿಂಗ್ ದ ಇಲ್ ನೇಚರ್ ಪ್ರಿಲ್ಯೂಡ್ ಅಂದರೆ ಅಹಿತಕರ ಘಟನೆಯಿಂದ ನಮ್ಮ ಒಂದು ಮಾತು ಶುರುವಾಯಿತು. ಈಗ ಹಿತವಾಗಿ ಅವರು ಮಾತಾಡ್ತಾ ಇದ್ದಾರೆ. ಡೊನಾ ಲೋರಾ, ಎಸ್ ಸ್ಕೇರ್ಡ್ ಅವೇ ದ ಬರ್ಡ್ಸ್. ಡೊನಾ ಲೋರಾ, ಅದೇನಾರೇ ಇರಲಿ ನಮ್ಮ ಮಾತು ಶುರುವಾಗಿದ್ದು, ಆದರೆ ನೀ ಏನು ಮಾಡಿಬಿಟ್ಟಪ್ಪ ಅಂದರೆ ಇಲ್ಲಿ ಬಂದು ಪಕ್ಷಿಗಳನ್ನು ಓಡಿಸಿಬಿಟ್ಟು. ಪಕ್ಷಿಗಳು ಏನು ಮಾಡಾಕತ್ತಿದ್ವಪ್ಪ ಅಂತಂದರೆ ಅಲ್ಲಿ ದೇ ಆರ್ ಈಟಿಂಗ್ ದ ಬ್ರೆಡ್ ಕ್ರಮ್ಸ್ ವಿಚ್ ವಾಸ್ ಫೆಡ್ ಬೈ ಡೊನಾ ಲೋರಾ. ಅದನ್ನು ಯಾರು ಹಾಕ್ತಾಯಿದ್ರು? ಬೆಡ್ರಿನ ಚೂರುಗಳನ್ನು ಹಾಕ್ತಾಯಿದ್ಲು. ಅದನ್ನು ತಿನ್ನುವಾಗ ಇವ ಬಂದಿದ್ದಕ್ಕೆ ಅವು ಹಾರಿ ಹೋಗಿಬಿಟ್ಟು. ಡಾನ್ ಗೊನ್ಸಾಲೋ, ಐ ವಾಸ್ ಅನ್ರೀಸನೇಬಲ್ ಪಿರ್ಹ್ಯಾಪ್ಸ್. ಐ ವಾಸ್ ಅನ್ರೀಸನೇಬಲ್ ಇನ್ ದ ಸೆನ್ಸ್ ಐ ಇವನ್ ನಾಟ್ ಅಂಡರ್ಸ್ಟುಡ್. ನನಗೆ ಅದು ಗೊತ್ತಾಗಲಿಲ್ಲ. ಪಿರ್ಹ್ಯಾಪ್ಸ್ ಇನ್ ದ ಸೆನ್ಸ್ ಬಹುಶಃ ನನಗದು ನೀವು ಹಾಕಾಕತ್ತಿದ್ದು ಅರಿವಿರಲಿಲ್ಲ. ಅದಕ್ಕೆ ಅದೇನಾಗ್ಬಿಟ್ಟುವಪ್ಪ ಅಂತಂದರೆ ಹೋಗ್ಬಿಟ್ಟು, ಹಾರಿ ಹೋಗ್ಬಿಟ್ಟು. ಡೊನಾ ಲೋರಾ, ಎಸ್ ದಟ್ ವಾಸ್ ಎವಿಡೆಂಟ್. ಸ್ವೀಟ್ಲಿ ಆರ್ ಯು ಕಮಿಂಗ್ ಅಗೇನ್ ಟುಮಾರೋ. ಎಸ್ ದಟ್ ವಾಸ್ ಎವಿಡೆಂಟ್. ಡೊನಾ ಲೋರಾ ಹೇಳ್ತಾ ಇದ್ದಾಳೆ ಈಗ ಅವನಿಗೆ, ಎಸ್ ಅದು ಒಂದು ಏನಾಗಿತ್ತಪ್ಪ ಅಂತಂದರೆ ಕಾಕತಾಳೀಯವಾಗಿತ್ತು. ನಿನಗೂ ಗೊತ್ತಾಗಲಿಲ್ಲ, ನನಗೂ ಗೊತ್ತಿರಲಿಲ್ಲ, ಆದರೆ ಅವಕ್ಕೆ ಹೆದರಿ ಹೋಗಿಬಿಟ್ಟು. ಇರಲಿ ಬಿಡು, ಹೋದ್ರಿ ಅಂತಂದು ಸ್ವೀಟ್ಲಿ. ಇಷ್ಟೊತ್ತನ ಅವ್ರು ಜಗಾಡ್ತಾ ಇದ್ದರು. ಈಗ ಸ್ಟ್ರೇಂಜರ್ಸಿಂದ ಏನಾಗಿದ್ದಾರೆ ಅವರು? ಈಗ ವೆಲ್ ನೋನ್ ಫ್ರೆಂಡ್ಸ್ ಆಗಿದ್ದಾರೆ. ಅದ್ರ ಜೊತೆಗೇ ಏನಂತಂದು ಹೇಳ್ತಾ ಇದ್ದಾಳೆ, ಒಂದು ಮಧುರ ಧ್ವನಿಯಲ್ಲಿ ಹೇಳ್ತಾ ಇದ್ದಾಳೆ. ಸ್ವೀಟ್ಲಿ ಇನ್ ದ ಸೆನ್ಸ್ ಇನ್ ಅ ಸ್ವೀಟ್ ವಾಯ್ಸ್. ಆರ್ ಯು ಕಮಿಂಗ್ ಅಗೇನ್ ಟುಮಾರೋ. ನಾಳೆ ನೀನು ಇದೇ ಪಾರ್ಕಿಗೆ ಬರ್ತೀಯಾ? ನಾನು ನಿನಗಾಗಿ ಕಾಯ್ತಾ ಇರ್ತೀನಿ, ನೀನು ಇದೇ ಪಾರ್ಕಿಗೆ ಬಾ ಅನ್ನೋ ರೀತಿ ಹೇಳ್ತಾ ಇದ್ದಾಳೆ ಅವಳು. ಡಾನ್ ಗೊನ್ಸಾಲೋ, ಮೋಸ್ಟ್ ಸರ್ಟನ್ಲಿ. ನಾನು ಬಂದೇ ಬರ್ತೀನಿ. ಮೋಸ್ಟ್ ಸರ್ಟನ್ಲಿ ಅಂದರೆ ಖಚಿತವಾಗಿ ನಾನು ಬರ್ತೀನಿ. ಇಫ್ ಇಟ್ ಈಸ್ ಅ ಸನ್ನಿ ಮಾರ್ನಿಂಗ್. ಇಫ್ ಇಟ್ ಈಸ್ ಅ ಸನ್ನಿ ಮಾರ್ನಿಂಗ್ ಅಂತಂದರೆ ಇದೇ ರೀತಿ ಏನಿರಬೇಕಪ್ಪ ಅಂದ್ರೆ ಹೊಂಬಿಸಿಲು ಇರಬೇಕು. ಸನ್ನಿ ಮಾರ್ನಿಂಗ್ ಅಂದರೆ ಹೊಂಬಿಸಿಲು. ಇದೇ ರೀತಿ ಏನಿರಬೇಕು? ಹೊಂಬಿಸಿಲು ಇರಬೇಕು. ಅಲ್ಲೇನಿರಬಾರ್ದು, ನಮ್ಗೆ ಚಳಿ ಇರಬಾರ್ದು. ಚಳಿ ಇರಲಿಲ್ಲಪ್ಪ ಅಂದರೆ ಒಂದು ಸುಂದರವಾಗಿರುವಂಥ ಬೆಳಕು ಬೀಳ್ತಾ ಇತ್ತಪ್ಪ ಅಂತಂದರೆ, ಸುಂದರವಾದ ಬೆಳಕು
ಹಾಗೆ ಬಿಸಿಲು ಇತ್ತಪ್ಪ ಅಂದರೆ ನಾನು ಅಲ್ಲಿ ಬಂದೇ ಬರ್ತೀನಿ ಅನ್ನೋ ರೀತಿ ಅವ ಹೇಳ್ತಾ ಇದ್ದಾನೆ. ಆ್ಯಂಡ್ ನಾಟ್ ಓನ್ಲಿ ವಿಲ್ ಐ ನಾಟ್ ಸ್ಕೇರ್ ಅವೇ ದ ಬರ್ಡ್ಸ್ ಬಟ್ ಐ ವಿಲ್ ಬ್ರಿಂಗ್ ಅ ಫ್ಯೂ ಕ್ರಮ್ಸ್. ನೋಡಿ ಏನು ಹೇಳ್ತಾ ಇದ್ದಾನೆ, ನಾನು ನಾಳೆ ಏನು ಮಾಡಲ್ಲಪ್ಪ ಅಂತಂದರೆ ಬಂದ್ನಪ್ಪ ಅಂತಂದರೆ ನೀ ಹಾಕ್ತಾ ಇರೋಂತಹ ಏನು ಪಾರಿವಾಳಗಳನ್ನು ಓಡಿಸೋದಿಲ್ಲ, ಆ ಬರ್ಡ್ಸ್ಗಳನ್ನು ನಾನು ಏನು ಮಾಡಲ್ಲ ಓಡಿಸೋದಿಲ್ಲ, ಬದಲಿಗೆ ಬಟ್ ಐ ವಿಲ್ ಬ್ರಿಂಗ್ ಅ ಫ್ಯೂ ಕ್ರಮ್ಸ್, ನಾನು ಕೂಡ ಕೆಲವೊಂದಿಷ್ಟು ಬ್ರೆಡ್ಡಿನ ಚೂರುಗಳನ್ನು ತೊಗೊಂಬರ್ತೀನಿ, ಇಬ್ಬರು ಕುಡಿಸಿ ಏನು ಮಾಡೋಣ ನಾಳೆನ ಆ ಒಂದು ಪಕ್ಷಿಗಳಿಗೆ ಹಾಕೋಣ. ಡೊನಾಲೋರಾ ಥ್ಯಾಂಕ್ ಯು ವೆರಿ ಮಚ್, ನಿನಗೆ ತುಂಬ ಧನ್ಯವಾದಗಳು ಡಾನ್ ಗೊನ್ಸಾಲೋ ಅಂತಂದು ಡೊನಾಲೋರಾ ಹೇಳ್ತಾ ಇದ್ದಾಳೆ. ಬರ್ಡ್ಸ್ ಆರ್ ಗ್ರೇಟ್ಫುಲ್ ಆ್ಯಂಡ್ ರೀಪೇ ಅಟೆನ್ಷನ್. ಇಲ್ಲಿ ಬರ್ಡ್ಸ್ ಏನು ಮಾಡ್ತಾವಪ್ಪ ಅಂದರೆ ನಿಮಗೆ ಗ್ರೇಟ್ಫುಲ್ ಅಂದರೆ ಕೃತಜ್ಞವಾಗಿರ್ತಾವು, ನಿನ್ನ ಬಗ್ಗೆ ರೀಪೇ ಅಂದರೆ ಒಲವು ತೋರಿಸ್ತಾವು ಅಂತಂದು ಅವಳು ಹೇಳ್ತಾ ಇದ್ದಾಳೆ. ಐ ವಂಡರ್ ವೇರ್ ಮೈ ಮೇಡ್ ಈಸ್. ಪೆಟ್ರಾ ಸಿಗ್ನಲ್ಸ್ ಹರ್ ಮೇಡ್. ತನ್ನ ಅಲ್ಲೇ ಇರುವಂತಹ ಆ ಒಂದು ಪೆಟ್ರಾ ನಿಮಗೆ ಹೇಳಿಬಿಟ್ಟೆ, ಆಕೆ ಏನಿದ್ಲಪ್ಪ ಅಂತಂದರೆ ಡೊನಾಲೋರಾನ ಮೇಡ್ ಆಗಿದ್ಲು. ಮೇಡ್ ಅಂತಂದರೆ ಕೆಲಸದವಳಾಗಿದ್ಲು. ಅವಳನ್ನು ಏನು ಮಾಡ್ತಾಳಪ್ಪ ಅಂತಂದರೆ ನೌ ಶಿ ಗೋಯಿಂಗ್ ಟು ಕಾಲ್ ಹರ್. ಡಾನ್ ಗೊನ್ಸಾಲೋ ಅಸೈಡ್ ಲುಕಿಂಗ್ ಆಟ್ ಲಾರಾ ಹೂಸ್ ಬ್ಯಾಕ್ ಈಸ್ ಟರ್ನ್ಡ್. ನೋ ನೋ. ಡಾನ್ ಗೊನ್ಸಾಲೋ aside looking at Laura whose back is turned. No no, I will not reveal myself. ಅವಳು ಹೊಳ್ಳಿ ಅವಳನ್ನು ತಿರುಗಿ ಕರೆಯೋ ಮುಂದಾಗ ಇವ ಅಲ್ಲೇ ನಿಂತ್ಕೊಂಡು ಹೇಳ್ತಾನೆ, ನಾನು ನನ್ನ ಬಗ್ಗೆ ಹೇಳಿಬಿಡ್ಲಾ ಅಂತಂದು ಯೋಚನೆ ಮಾಡ್ತಾನೆ. ಆದರೆ ಮತ್ತೆ ಮನಸ್ಸಿನಾಗ ಏನು ಬರ್ತಾ, ಬೇಡ ಬೇಡ ನನ್ನ ಬಗ್ಗೆ ಏನೂ ಹೇಳೋದು ಬೇಡ, ನಾನೇ ನಿನ್ನ ಹಳೆ ಲವರ್ ಅನ್ನೋದನ್ನು ಹೇಳೋದು ಬೇಡ, ಬಿಟ್ಬಿಡೋಣ ಅದನ್ನ. ಐ ಆಮ್ ಗ್ರಾಟ್ಸ್ಕೇವ್. ಐ ಆಮ್ ಗ್ರಾಟ್ಸ್ಕ್ಯೂ ಇನ್ ದ ಸೆನ್ಸ್ ಅಗ್ಲಿ. ನಾನೀಗ ಏನಾಗಿಬಿಟ್ಟಿದ್ದೀನಪ್ಪ ಅಂದ್ರೆ ವಿರೂಪನಾಗಿಬಿಟ್ಟಿದ್ದೀನಿ. ಯಾಕಂದರೆ ಅವನಿಗೆ ಎಷ್ಟು ವಯಸ್ಸಾಗಿಬಿಟ್ಟಿದೆ, 70 ವರ್ಷ ಆಗಿರೋದ್ರಿಂದ ಅವ ಈಗ ಹೆಂಗೆ ಕಾಣ್ತಾ ಇದ್ದಾನಪ್ಪ ಅಂತಂದರೆ ಮುದುಕನಾಗಿ ಕಾಣ್ತಾ ಇದ್ದಾನೆ. ಮತ್ತು ಅವ್ನಿಗೆ ಏನಾಗ್ತಾ ಇಲ್ಲಪ್ಪ ಅಂದ್ರೆ ಹಿ ಈಸ್ ಸಫರಿಂಗ್ ಫ್ರಾಮ್ ಜಾಯಿಂಟ್ ಪೇನ್ಸ್. ಅದಕ್ಕೆ ನನ್ನ ಬಗ್ಗೆ ಹೇಳೋದು ಬೇಡ, ಅವಳಿಗೆ ಏನು ಅನ್ನಿಸ್ಬಿಡ್ತದಪ್ಪ ಅಂದ್ರೆ ಅಸಹ್ಯ ಅನ್ನಿಸ್ಬಿಡ್ತೈತೆ ನಾನು ನೋಡಿದ್ರೆ ಅಂತಂದು ಅವ ಹೇಳೋದಿಲ್ಲ ಆಕಿಗೆ. ಬೆಟರ್ ದ್ಯಾಟ್ ಶಿ ರೀಕಾಲ್ ದ ಗ್ಯಾಲೆಂಟ್ ಹಾರ್ಸ್ಮ್ಯಾನ್ ಹೂ ಪಾಸ್ಡ್ ಡೈಲಿ ಬೆನಿತ್ ಹರ್ ವಿಂಡೋ ಟಾಸಿಂಗ್ ಫ್ಲವರ್ಸ್. ಅದರ ಬದಲಿಗೆ ಅವಳ ಆ ನೆನಪಿನಲ್ಲೇ ನಾನಿದ್ದು ಬಿಡಲಿ. ಎಂಥ ನೆನಪಿತ್ತಕ್ಕಿಗೆ ಅವನಲ್ಲಿ ಒಬ್ಬ ಗ್ಯಾಲೆಂಟ್ ಲವರ್ ದಿನಾ ಕುದುರೆಯ ಮೇಲೆ ಬಂದು ಅವಳಿಗೆ ಏನು ಕಿಟಕಿಯಲ್ಲಿ ನಿಂತಿರ್ತಿದ್ಲಕ್ಕಿ ಅವಳ ಕೈಗೆ ಅಥವಾ ಅವಳ ಆ ಒಂದು ಇದಕ್ಕೆ ಕಿಟಕಿಯಲ್ಲಿ ಏನು ಮಾಡ್ತಿದ್ನಪ್ಪ ಅಂತಂದರೆ ಆ ಹೂಗುಚ್ಛವನ್ನು ತೂರಿ ಹೋಗ್ತಿದ್ದ. ಅದನ್ನು ಆಕೆ ಏನು ಮಾಡ್ತಿದ್ಲು, ಕ್ಯಾಚ್ ಮಾಡ್ಕೋತಾ ಇದ್ಲು. ಅದೇ ಒಂದು ಇಮ್ಯಾಜಿನೇಷನ್ನಲ್ಲಿ ಆಕೆ ಇರಲಿ ಅಂತಂದು ಅವ ಕನ್ಕ್ಲೂಷನ್ ಬರ್ತಾನೆ. ಡೊನಾಲೋರಾ ಹಿಯರ್ ಶಿ ಕಮ್ಸ್. ಡೊನಾಲೋರಾ ಹೇಳ್ತಾಳೆ, ಬಂದು ನೋಡು ನನ್ನ ಮೇಡು, ಇಲ್ಲಿ ಬರಾಕತ್ತಾಳ ನೋಡು ಅಂತಂದು ಹೇಳ್ತಾಳೆ. ಡಾನ್ ಗೊನ್ಸಾಲೋ ದ್ಯಾಟ್ ಕೊನಿತೋ ಹಿ ಪ್ಲೇಸ್ ಹ್ಯಾವಾಕ್ ವಿತ್ ದ ನರ್ಸ್ ಮೇಡ್ಸ್. ಅವನು ಹೆಂಗಿರ್ತಾನಪ್ಪ, ಹ್ಯಾವಾಕ್ ಅಂದ್ರೆ ಹಾಳು ಹರಟೆ. ಅವನು ಹರಟೆ ಹೊಡ್ಕೋತ ಕುಂತು ಬಿಟ್ಟಿರ್ತಾನೆ ಯಾರ ಜೊತೆಗಾದರೂ. ನರ್ಸ್ ಮೇಡ್ ಅಂತಂದರೆ ಅಲ್ಲೇ ಇರುವಂತಹ ಆ ನರ್ಸ್ಗಳು ಇರ್ತಾರೆ, ಅಲ್ಲೇ ಅಂದರೆ ಆ ಸಸಿಗಳನ್ನು ಬೆಳೆಸಲಿಕ್ಕೆ ಕೆಲವೊಂದಿಷ್ಟು ನರ್ಸ್ಗಳಿರ್ತಾರೆ. ಆ ನರ್ಸ್ಗಳ ಜೊತೆಗೆ ಇವ ಏನು ಮಾಡ್ತಿರ್ತಾನೆ, ಹಾಳು ಹರಟೆಯನ್ನು ಹೊಡಿತಾ ಇರ್ತಾನೆ. ಲುಕ್ಸ್ ಟುವರ್ಡ್ ರೈಟ್ ಆ್ಯಂಡ್ ಸಿಗ್ನಲ್ಸ್ ವಿತ್ ಹೀಸ್ ಹ್ಯಾಂಡ್ಸ್. ಅವನು ಏನು ಮಾಡ್ತಾನೆ, ಮತ್ತೆ ತಿರುಗಿ ಅವನನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ. ಅವ ಎಲ್ಲೋ ಒಂದು ಮೂಲೆಯಲ್ಲಿ ನಿಂತಿರ್ತಾನೆ, ಅಲ್ಲಿ ಕರಿತಾನೆ ಅವನು ಕೈ ಮಾಡಿ. ಅವಾಗ ಏನಾಗುತ್ತೆ ನೋಡಿ, ಡೊನಾಲೋರಾ ಅಸೈಡ್ ಲುಕಿಂಗ್ ಆಟ್ ಗೊನ್ಸಾಲೋ ಲುಕ್ಸ್ ಟುವರ್ಡ್ ರೈಟ್ ಆ್ಯಂಡ್ ಸಿಗ್ನಲ್ಸ್ ವಿತ್ ಹೀಸ್ ಹ್ಯಾಂಡ್ ಅಸೈಡ್ ಲುಕಿಂಗ್ ಆಟ್ ಗೊನ್ಸಾಲೋ ಹೂಸ್ ಬ್ಯಾಕ್ ಈಸ್ ಟರ್ನ್ಡ್. ಅವಾಗ ಅವ ಏನು ಮಾಡಿರ್ತಾನೆ, ಈಕೆ ಹೆಂಗೆ ಹೊಳ್ಳಿ ಅವನನ್ನು ಆಕಿನನ್ನು ಕರೀತಿರ್ತಾಳೆ ತನ್ನ ಮೇಡನ್ನು, ಹಂಗೆ ಇವನು ಕೂಡ ತನ್ನ ಸರ್ವಂಟನ್ನು ಹೊಳ್ಳಿ ಕರೀತಾ ಇರ್ತಾನೆ. ಅವಾಗ ಈಕಿನೂ ಏನಂತಾಳೆ, ನೋ ನೋ. ಆಕಿನೂ ಸಣ್ಣ ಧ್ವನಿಯಲ್ಲಿ ಮಾತಾಡ್ತಾಳೆ. ನೋ ಐ ಆಮ್ ಟೂ ಸ್ಯಾಡ್ಲಿ ಚೇಂಜ್ಡ್. ಇಲ್ಲ, ನಾನು ಸ್ಯಾಡ್ಲಿ ಇನ್ ದ ಸೆನ್ಸ್ ಅಗ್ಲಿ. ಆಕಿಗೂ ಏನು ಅನಿಸ್ಬಿಡ್ತೈತಿ, ನಾನು ಮುದುಕಿ ಆಗಿಬಿಟ್ಟಿನಿ, ನನ್ನ ಐಡೆಂಟಿಟಿನ ನಾನು ಹೇಳೋದು ಬೇಡ. ಇಟ್ ಈಸ್ ಬೆಟರ್ ಹಿ ಶುಡ್ ರಿಮೆಂಬರ್ ಮೀ ಆ್ಯಸ್ ದ ಬ್ಲ್ಯಾಕ್ ಐಡ್ ಗರ್ಲ್ ಟಾಸಿಂಗ್ ಫ್ಲವರ್ ಆ್ಯಸ್ ಹಿ ಪಾಸ್ಡ್ ಅಮಂಗ್ ದ ರೋಸಸ್ ಇನ್ ದ ಗಾರ್ಡನ್. ಆಕಿಂದು ಕೂಡ ಅದೇ ಥಿಂಕಿಂಗ್ ಬಂದ್ಬಿಡ್ತೈತಿ. ಯಾವ ಥಿಂಕಿಂಗಪ್ಪ ಅಂತಂದರೆ, ಅವ ಏನು ಮಾಡ್ತಿರ್ತಾನೆ, ಬೆಳಿಗ್ಗೆ ಹೋಗೋ ಮುಂದಾಗ ಆಕಿಗೆ ಫ್ಲವರನ್ನು ಒಗೆದು ಹೋಗ್ತಿರ್ತಾನೆ. ಹಾಗೆ ಇವಳು ಏನು ಮಾಡ್ತಿರ್ತಾಳೆ, ಅದೇ ಫ್ಲವರನ್ನು ಮಧ್ಯಾಹ್ನ ಅವ ಬರೋ ಮುಂದಾಗೆ ಅವ್ನಿಗೆ ಒಗಿತಿರ್ತಾಳೆ. ಅಂಥ ಒಂದು ಹುಡುಗಿಯನ್ನೇ ನೆನಪಿರಲಿ ಅಂತನ್ನೋದು ಏನಾಗಿರ್ತೈತಿ, ಇಬ್ಬರ ಭಾವನೆಗಳು ಸೇಮ್ ಅದಾವಿಲ್ಲೇ. ಕೊನಿತೋ ಎಂಟರ್ಸ್ ಬೈ ರೈಟ್
ಪೆಟ್ರಾ ಬೈ ಲೆಫ್ಟ್. ಅವಾಗ ಏನಾಗುತ್ತಪ್ಪ ಅಂತಂದರೆ ಕೊನಿತೋ ರೈಟ್ ಸೈಡಿಂದ ಬರ್ತಾನೆ, ಪೆಟ್ರಾ ಲೆಫ್ಟ್ ಸೈಡಿಂದ ಬರ್ತಾನೆ. ಶಿ ಹ್ಯಾಸ್ ಅ ಬಂಚ್ ಆಫ್ ವೈಲೆಟ್ಸ್ ಇನ್ ಹರ್ ಹ್ಯಾಂಡ್. ಶಿ ಇನ್ ದ ಸೆನ್ಸ್ ಪೆಟ್ರಾ ಹ್ಯಾಸ್ ಅ ಬಂಚ್ ಆಫ್ ವೈಲೆಟ್ಸ್ ಇನ್ ಹರ್ ಹ್ಯಾಂಡ್. ಬಂಚ್ ಆಫ್ ವೈಲೆಟ್ಸ್ ಇನ್ ದ ಸೆನ್ಸ್ ದ ವೈಲೆಟ್ ಫ್ಲವರ್ಸ್. ಅ ಬಂಚ್ ಆಫ್ ವೈಲೆಟ್ ಫ್ಲವರ್ಸ್. ಅವಳ ಕೈಯಲ್ಲಿ ನೇರಳೆ ಬಣ್ಣದ ಹೂಗಳಿರ್ತವೆ. ಡೊನಾಲೋರಾ, ವೆಲ್ ಪೆಟ್ರಾ ಎಟ್ ಲಾಸ್ಟ್. ಡೊನಾಲೋರಾ, ಕಡಿಗೂ ಬಂದ್ಯಾಯವ, ಎಷ್ಟೋ ತನಕ ಎಲ್ಲಿ ಹೋಗಿದ್ದಿ, ಬಂದು ನೋಡಿ ಚಲೋ ಆತು ಅನ್ನೋ ರೀತಿ ಅವಳು ಆ ಸಂಭಾಷಣೆಯನ್ನು ಹೇಳ್ತಾಳೆ. ಅದಕ್ಕೆ ಅವರು ಎಕ್ಸ್ಕ್ಲಾಮೇಟರಿ ಮಾರ್ಕ್ ಕೊಟ್ಟಿದ್ದಾರಲ್ಲಿ. ಡಾನ್ ಗೊನ್ಸಾಲೋ ಕೊಯಿತೋ ಯು ಆರ್ ಲೇಟ್. ನೋಡು, ಯಾಕಂದ್ರೆ ಅವನೊಬ್ಬ ಸಿಟ್ಟಿನ ಮನುಷ್ಯ ಇರ್ತಾನೆ, ಇನ್ಪೇಷಂಟ್ ಮ್ಯಾನ್ ಇರ್ತಾನೆ ಅವನು. ಅದಕ್ಕೆ ಅವನಿಗೆ ಏನು ಅಂದ್ಬಿಡ್ತಾನೆ, ಬೈದು ಬಿಡ್ತಾನೆ ಅವನಿಗೆ, ಯು ಆರ್ ಲೇಟ್, ಕೊನಿತೋ ಯು ಆರ್ ಲೇಟ್, ನೀನು ತುಂಬ ತಡ ಮಾಡಿಬಿಟ್ಟಪ್ಪ ಮಾರ ಇವತ್ತು ಅನ್ನೋ ರೀತಿ ಹೇಳ್ತಾ ಇದ್ದಾನೆ ಅವನು. ಪೆಟ್ರಾ ಟು ಡೊನಾಲೋರಾ. ಪೆಟ್ರಾ ಡೊನಾಲೋರಾಗೆ ಹೇಳ್ತಾಳೆ ಏನಂತಂದು ನೋಡಿ, ದ ಗಾಡ್ ಗೇವ್ ಮೀ ದೀಸ್ ವೈಲೆಟ್ಸ್ ಫಾರ್ ಯು ಸೆನ್ಯೂರಾ. ಗಾರ್ಡ್ ಏನು ಮಾಡಾಕತ್ತಾನಪ್ಪ ಅಂದರೆ ನಿಮಗೆ ಕೊಡಿ ಅಂತಂದು ಈ ನೇರಳೆ ಬಣ್ಣದ ಹೂಗುಚ್ಛವನ್ನು ಕೊಟ್ಟಿದ್ದಾನೆ ಸೆನ್ಯೂರಾ. ಸೆನ್ಯೂರಾ ಅಂದರೆ ಮೇಡಮ್ ನಿಮಗೆ ಕೊಡೋ ಅಂತಂದು ಕೊಟ್ಟಿದ್ದಾನೆ ರೀ ಅವ ಅಂತಂದು ಯಾರು ಹೇಳಕತ್ತಾರೀಗ, ಪೆಟ್ರಾ ಡೊನಾಲೋರಾಗೆ ಹೇಳ್ತಾ ಇದ್ದಾಳೆ. ಡೊನಾಲೋರಾ, ಹೌ ವೆರಿ ನೈಸ್, ಥ್ಯಾಂಕ್ ಹಿಮ್ ಫಾರ್ ಮೀ. ಹೌ ವೆರಿ ನೈಸ್, ಓ ಇದು ನನಗೆ ತುಂಬ ಖುಷಿಯಾಯಿತು, ಅದಕ್ಕೆ ಅವನಿಗೆ ನನ್ನ ಪರವಾಗಿ ಧನ್ಯವಾದಗಳನ್ನು ತಿಳಿಸು. ದೇ ಆರ್ ಫ್ರಾಗ್ನೆಂಟ್. ಇವು ಏನದಾವಪ್ಪ ಅಂದ್ರೆ, ಫ್ರಾಗ್ನೆಂಟ್ ಅಂದ್ರೆ ಸುವಾಸನೆ. ಈ ಹೂಗಳು ಏನದಾವಪ್ಪ ಅಂದರೆ ತುಂಬ ಸುವಾಸನೆ ಭರಿತವಾಗಿದ್ದಾವೆ. ಆ್ಯಸ್ ಶಿ ಟೇಕ್ಸ್ ದ ವೈಲೆಟ್ಸ್ ಫ್ರಾಮ್ ಹರ್ ಮೇಡ್ ಅ ಫ್ಯೂ ಲೂಸಸ್ ಒನ್ಸ್ ಫಾಲ್ ಟು ದ ಗ್ರೌಂಡ್. ಅವಾಗ ಏನಾಗುತ್ತಪ್ಪ ಅಂದರೆ ಒಂದು ಇನ್ಸಿಡೆಂಟ್ ಆಗುತ್ತೆ. ಏನು ಇನ್ಸಿಡೆಂಟಪ್ಪ ಅಂದರೆ, ತನ್ನ ಮೇಡಾಗಿರುವಂತಹ ಪೆಟ್ರಾನ್ ಕೈಯಿಂದ ಆ ನೇರಳೆ ಬಣ್ಣದ ಹೂಗಳನ್ನು ಇಸ್ಕೊಳ್ಳೋ ಮುಂದಾಗ ಕೆಲವೊಂದಿಷ್ಟು ಹೂಗಳು ಕೆಳಗೆ ಬೀಳ್ತವೆ, ನೆಲಕ್ಕೆ ಬೀಳ್ತವೆ. ಗ್ರೌಂಡ್ ಅಂತಂದರೆ ನೆಲಕ್ಕೆ ಬೀಳೋದು. ಡಾನ್ ಗೊನ್ಸಾಲೋ, ಮೈ ಡಿಯರ್ ಲೇಡಿ, ದಿಸ್ ಹ್ಯಾಸ್ ಬೀನ್ ಅ ಗ್ರೇಟ್ ಆನರ್ ಆ್ಯಂಡ್ ಅ ಗ್ರೇಟ್ ಪ್ಲೆಸರ್. ಡಾನ್ ಗೊನ್ಸಾಲೋ ಅಗೇನ್ ಹಿ ಈಸ್ ಗೋಯಿಂಗ್ ಟು ಪ್ರಾಸ್ಟುಲೈಟ್. ಪ್ರಾಸ್ಟುಲೈಟ್ ಅಂತಂದ್ರೆ ನಮಸ್ಕರಿಸೋದು, ಸಾಷ್ಟಾಂಗ ನಮಸ್ಕಾರ ಹೇಳೋದು. ಏನಂತಂದು ಹೇಳ್ತಾನೆ ನೋಡ್ರಿ, ಡಾನ್ ಗೊನ್ಸಾಲೋ ಮೈ ಡಿಯರ್ ಲೇಡಿ, ನನ್ನ ಆತ್ಮೀಯವಾಗಿರುವಂಥ ಗೆಳತಿ, ದಿಸ್ ಹ್ಯಾಸ್ ಬೀನ್ ಅ ಗ್ರೇಟ್ ಆನರ್ ಆ್ಯಂಡ್ ಗ್ರೇಟ್ ಪ್ಲೆಸರ್. ನಿನ್ನನ್ನು ಭೇಟಿಯಾಗಿರೋದು ನನಗೆ ತುಂಬ ಸಂತೋಷ ನೀಡಿದೆ, ತುಂಬ ಖುಷಿ ತಂದು ಕೊಟ್ಟಿದೆ. ಡೊನಾಲೋರಾ, ಇಟ್ ಹ್ಯಾಸ್ ಆಲ್ಸೋ ಬೀನ್ ಅ ಪ್ಲೆಸರ್ ಟು ಮೀ. ನನಗೂ ಕೂಡ ನಿನ್ನ ಈ ಒಂದು ಭೇಟಿ ತುಂಬ ಸಂತೋಷ ನೀಡ್ತು. ಡಾನ್ ಗೊನ್ಸಾಲೋ, ಗುಡ್ ಬೈ ಅಂಟಿಲ್ ಟುಮಾರೋ. ಅದಕ್ಕೆ ಡಾನ್ ಗೊನ್ಸಾಲೋ ಹೇಳ್ತಾನೆ, ನಾಳೆ ಮಠ ನಿಮ್ಗೇನಿರಲಿ ಬಾಯ್ ಅನ್ನೋ ರೀತಿ ಹೇಳ್ತಾನೆ. ಮತ್ತು ನಾಳೆ ಏನು ಮಾಡೋಣ, ಇಬ್ಬರು ಇಲ್ಲೇ ಒಂದು ಬೆಂಚ್ನಲ್ಲಿ ಕೂಡೋಣ, ಇಬ್ಬರು ಇಲ್ಲೇ ಭೇಟಿಯಾಗೋಣ ಅನ್ನೋ ರೀತಿ ಹೇಳ್ತಾ ಇದ್ದಾನೆ ಅವನು. ಡೊನಾಲೋರಾ, ಅಂಟಿಲ್ ಟುಮಾರೋ. ಓ, ನಾಳೆ ಮಠ ಕಾಯಬೇಕಾ, ನಾಳೆ ಮಠ ನಾನು ನಿನಗಾಗಿ ಕಾಯಬೇಕಾ ಅಂತಂದರೆ ಒಳಗಿನ ಭಾವನೆಗಳು ಈಗ ಬರ್ತಾ ಇದ್ದಾವೆ ಅವಳಲ್ಲಿರುವಂಥದ್ದು. ಸೊ ಅಂಟಿಲ್ ಟುಮಾರೋ, ನಾಳೆ ತನಕನಾ, ಓಕೆ ಅನ್ನೋ ರೀತಿ ಬಂತದ್ದು ಈಗ. ಡಾನ್ ಗೊನ್ಸಾಲೋ, ಇಫ್ ಇಟ್ ಈಸ್ ಅ ಸನ್ನಿ. ನಾಳೆ ಮಠ ಹೌದು, ಆದರೆ ನಾಳೆ ಏನಾಗಿರಬೇಕು, ಸನ್ನಿ ಮಾರ್ನಿಂಗ್ ಆಗಿರಬೇಕು, ಹೊಂಬಿಸಿಲು ಇರಬೇಕು, ಸುಂದರವಾದ ಗಾಳಿ ಇರಬೇಕು, ಬಿಸಿಲಿರಬೇಕು, ಅವಾಗ ಮಾತ್ರ ನಾನು ಈ ಪಾರ್ಕಿಗೆ ಬರ್ತೀನಿ. ಡೊನಾಲೋರಾ, ಅ ಸನ್ನಿ ಮಾರ್ನಿಂಗ್ ವಿಲ್ ಯು ಗೋ ಟು ಯುವರ್ ಬೆಂಚ್. ಹಾಗಾದರೆ ನಾಳೆ ಸನ್ನಿ ಮಾರ್ನಿಂಗ್ ಇರುತ್ತೆ, ಆದರೆ ನಿನ್ನ ಬೆಂಚಿಗೆ ನೀ ಹೋಗಿ ಕುಂದಿರ್ತಿ, ಇಲ್ಲಿ ಬಂದು ಕುಂದ್ರಲ್ಲ ನೀ ನನ್ನ ಜೊತೆಗೆ ಅಂತಂದು ಡೊನಾಲೋರಾ ಹೇಳ್ತಾಳೆ. ಡಾನ್ ಗೊನ್ಸಾಲೋ, ನೋ, ಐ ವಿಲ್ ಕಮ್ ಟು ದಿಸ್ ಇಫ್ ಯು ಡು ನಾಟ್ ಅಬ್ಜೆಕ್ಟ್. ಅಬ್ಜೆಕ್ಟ್ ಅಂದರೆ ಅಭ್ಯಂತರ ಇಲ್ಲ, ಅಂದರೆ ನಿನಗೇನು ತೊಂದರೆ ಇಲ್ಲಪ್ಪ ಅಂದರೆ ನಾನು ಇದೇ ಬೆಂಚ್ ಮೇಲೆ ನಾಳೆ ಬಂದು ಕುಂದಿರ್ತೀನಿ ನಿನ್ನ ಜೊತೆಗೇನೆ ಅಂತಂದು ಹೇಳ್ತಾ ಇದ್ದಾರೆ. ಎಸ್, ಇಫ್ ಯು ಡು ನಾಟ್ ಅಬ್ಜೆಕ್ಟ್, ನಾನು ಇಲ್ಲೇ ಬಂದು ಕೂಡ್ತೀನಿ. ಡೊನಾಲೋರಾ, ದಿಸ್ ಬೆಂಚ್ ಈಸ್ ಆಟ್ ಯುವರ್ ಡಿಸ್ಪೋಸಲ್. ಈ ಒಂದು ಬೆಂಚ್ ನಿನಗಾಗಿ ಕಾಯ್ತಾ ಇರುತ್ತೆ ಅನ್ನೋ ರೀತಿ ಅವಳು ಹೇಳ್ತಾ ಇದ್ದಾಳೆ. ಡಾನ್ ಗೊನ್ಸಾಲೋ, ಆ್ಯಂಡ್ ಐ ವಿಲ್ ಶ್ಯೂರ್ಲಿ ಬ್ರಿಂಗ್ ದ ಕ್ರಮ್ಸ್. ನಾಳೆ ನಾನು ಹಾಗೆ ಬರಲ್ಲ ಕೈ ಬೀಸ್ಕೋತಾ,
ಡೆಫಿನೆಟ್ಲಿ ಟುಮಾರೋ ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ದ ಫ್ಯೂ ಕ್ರಮ್ಸ್ ಟು ದ ಪೀಸನ್ಸ್ ಆರ್ ಬರ್ಡ್ಸ್ ಟು ಫೀಡ್ ದ್ಯಾಮ್. ಡೊನಾಲೋರಾ ಟುಮಾರೋ ದೆನ್. ಹಾಗಾದರೆ ನಾಳೆ ಬರ್ತೀಯಾ ನೀನು? ಡಾನ್ ಗೊನ್ಸಾಲೋ ಟುಮಾರೋ, ನಾಳೆ ನಾನು ಬರ್ತೀನಿ. ಲೋರಾ ವಾಕ್ಸ್ ಅವೇ ಟುವರ್ಡ್ ರೈಟ್ ಸಪೋರ್ಟೆಡ್ ಬೈ ಹರ್ ಮೇಡ್. ಲೋರಾ ಏನು ಮಾಡಿಬಿಟ್ಲಿ, ಈಗ ಅವನಿಗೆ ಬೀಳ್ಕೊಟ್ಟು ರೈಟ್ ಸೈಡಿಂದ ತನ್ನ ಮೇಡಾಗಿರುವಂತಹ ಯಾರವಳು ಪೆಟ್ರಾನ ಹೆಗಲ ಮೇಲೆ ಕೈ ಹಾಕ್ಕೊಂಡು ರೈಟ್ ಸೈಡಿಂದ ಹೊಂಟ್ಲು. ಗೊನ್ಸಾಲೋ ಬಿಫೋರ್ ಲಿವಿಂಗ್ ವಿತ್ ಕೊನಿತೋ. ಗೊನ್ಸಾಲೋ ಹೇಳ್ತಾ ಇದ್ದಾನೆ, ಗೊನ್ಸಾಲೋ ಏನು ಮಾಡಕತ್ತಿದ್ದಾನೆ ನೋಡಿ ಈಗ, ಬಿಫೋರ್ ಲಿವಿಂಗ್ ವಿತ್ ಕೊನಿತೋ ಮತ್ತು ಗೊನ್ಸಾಲೋ ಹೋಗೋಕ್ಕಿಂತ ಮುಂಚೆನೇ ಏನು ಮಾಡಿಬಿಟ್ಲಿಕ್ಕೆ ಲೋರಾ ಆಕಿನ ಜೊತೆಗೆ ಹೊಂಟುಬಿಟ್ಲು. ಟ್ರೆಂಬ್ಲಿಂಗ್ ಆ್ಯಂಡ್ ವಿತ್ ಗ್ರೇಟ್ ಎಫರ್ಟ್ ಸ್ಟೂಪ್ಸ್ ಟು ಪಿಕ್ ಅಪ್ ದ ವೈಲೆಟ್ಸ್ ಲೋರಾ ಡ್ರಾಪ್ಡ್. ನೋಡಿ, ಇದು ಕೂಡ ಒಂದು ಪ್ರೇಮ ಸನ್ನಿವೇಶ. ಇಟ್ ಈಸ್ ಅ ಲವ್ ಸಿಚುವೇಶನ್ ದ್ಯಾಟ್ ಗೊನ್ಸಾಲೋ ಪಿಕ್ಡ್ ದ ಫೆಲ್ ಫ್ಲವರ್ಸ್ ಆನ್ ದ ಗ್ರೌಂಡ್. ಬಿದ್ದಿರುವಂಥ ಹೂಗಳನ್ನು ತನ್ನ ಕೈಯಲ್ಲಿ ಹಿಡ್ಕೋತಾನಂತೆ. ಅದು ಯಾವ ರೀತಿ ನೋಡಿ, ಅವನು ನಿಲ್ಲಕ್ಕೆ ಬರ್ತಿರೋದಿಲ್ಲ, ನಡಕ್ತಾ ಇರ್ತಾನೆ. ಟ್ರೆಂಬ್ಲಿಂಗ್ ಅಂದರೆ ನಡಗೋದು, ನಡಕ್ತಾ ಇರ್ತಾನೆ. ನಡ್ಕೋತ ಆ ಕೆಳಗೆ ಬಿದ್ದಿರುವಂಥ ಹೂಗಳನ್ನು ತನ್ನ ಕೈಯಲ್ಲಿ ಎತ್ಕೋತಾನೆ. ಯಾವ ಹೂಗಳು ಅಂತಂದರೆ, ನಿಮಗೆ ಅವ್ರು ಮೊದಲೇಕ ಹೇಳಿಬಿಟ್ಟಿದ್ರಲ್ಲೇ, ವೈಲೆಟ್ಸ್ ಫ್ಲವರ್ಸ್ ವಿಚ್ ವಾಸ್ ಫೆಲ್ ವೆನ್ ಪೆಟ್ರಾ ವಾಸ್ ಗಿವಿಂಗ್ ಟು ಡೊನಾಲೋರಾ. ಡೊನಾಲೋರಾಗೆ ಆ ಪೆಟ್ರಾ ಕೊಡು ಮುಂದಾಗ ಕೆಲವೊಂದಿಷ್ಟು ಲೂಸ್ ಹೂಗಳು ಕೆಳಗಡೆ ಬಿದ್ದಿದ್ದು, ಕುಲ್ಲ ಹೂಗಳು ಕೆಳಗಡೆ ಬಿದ್ದಿದ್ದು. ಆ ಹೂಗಳನ್ನು ಇವ ಏನು ಮಾಡ್ತಾನಪ್ಪ ಅಂದ್ರೆ, ನಿಲ್ಲಕ್ಕೆ ಬರ್ತಿರೋದಿಲ್ಲ. ಸ್ಟೂಪ್ಸ್ ಟು ಪಿಕ್ ಅಪ್ ದ ವೈಲೆಟ್ಸ್ ಲೋರಾ ಡ್ರಾಪ್ಡ್. ಬಿದ್ದಿರುವಂಥ ಹೂಗಳನ್ನು ಭಾಳ ಗುದ್ದಾಡಿ ಏನು ಮಾಡಕತ್ತನಪ್ಪ ಅಂದರೆ ಅವನು ತೊಗೊಳ್ಳಿಕತ್ತ. ಜಸ್ಟ್ ದೆನ್ ಲೋರಾ ಟರ್ನ್ಸ್ ಹರ್ ಹೆಡ್ ಆ್ಯಂಡ್ ಸರ್ಪ್ರೈಸಸ್ ಹಿಮ್ ಪಿಕ್ಕಿಂಗ್ ಅಪ್ ದ ಫ್ಲವರ್ಸ್. ಅಷ್ಟೊತ್ತಿಗೆ ಏನು ಮಾಡಿಬಿಟ್ಲಪ್ಪ ಅಂದರೆ, ಲೋರಾ ಹೊಳ್ಳಿ ತಿರುಗಿ ನೋಡಿದ್ಲು, ತನ್ನ ಗೋನನ್ನು ಹಿಂತಿರುಗಿಸಿ ನೋಡಿದ್ಲು, ತಲೆಯನ್ನು ಹಿಂತಿರುಗಿಸಿ ನೋಡಿದ್ಲು. ಅವ ಏನು ಮಾಡಕತ್ತಾನ ಅಂತಂದು ಆಕೆಗೆ ಸರ್ಪ್ರೈಸ್ ಆಗಿಬಿಡ್ತು ಅವನ ಬಗ್ಗೆ. ಯಾಕಂದ್ರೆ ಅವ ಏನು ಮಾಡಕತ್ತಿದ್ದ, ಅಲ್ಲಿ ಕೆಳಗೆ ಬಿದ್ದಿರುವಂಥ ಹೂಗಳನ್ನು ತೊಗೊಳಕತ್ತಿದ್ದ. ಕೊನಿತೋ ವಾಟ್ ಆರ್ ಯು ಡೂಯಿಂಗ್ ಸೆನ್ಯೂರ್. ಅದಕ್ಕೆ ಹೇಳ್ತಾ ಇದ್ದಾಳೆ ನೋಡಿ, ಕೊನಿತೋ ವಾಟ್ ಆರ್ ಯು ಡೂಯಿಂಗ್ ಸೆನ್ಯೂರ್. ಮೇಡಮ್ ನೀವೇನು ಮಾಡ್ತಾ ಇದ್ದೀರಾ? ಕೊನಿತೋ ಹೇಳ್ತಾ ಇದ್ದಾನೆ, ಸರ್ ನೀವೇನು ಮಾಡ್ತಾ ಇದ್ದೀರಾ, ಏನು ನಡೆಸಿದ್ದೀರಾ ನೀವು? ಡಾನ್ ಗೊನ್ಸಾಲೋ ಕೊನಿತೋ ವೇಟ್. ಸ್ವಲ್ಪ ಸಮಾಧಾನ ಇರಲಪ್ಪ, ನಾ ಹೇಳ್ತೀನಿ ನಿನಗೆ ನಾ ಏನು ಮಾಡಕತ್ತೀನಿ ಅಂತ. ವೇಟ್ ಫಾರ್ ಅ ಮೂಮೆಂಟ್ ಅಂದಂಗದು, ಕೆಲವು ಕ್ಷಣಗಳನ್ನು ತಡಿ. ಡೊನಾಲೋರಾ ಅಸೈಡ್, ಎಸ್ ಇಟ್ ಈಸ್ ಹೀ. ಈಗ 100% ಕನ್ಫರ್ಮೇಷನ್ ಆಗಿಬಿಡ್ತು ಡೊನಾಲೋರೆಗೆ. ಇದು ಯಾರಪ್ಪ ಅಂದರೆ, ಇದು ತನ್ನ ಹಳೆಯ ಪ್ರೇಮಿ, ಮಾಜಿ ಪ್ರೇಮಿ, ಬೇರೆ ಯಾರೂ ಅಲ್ಲ, ಇದು ಡಾನ್ ಗೊನ್ಸಾಲೋನೇ ಅನ್ನೋದಕ್ಕಿಗೆ 100% ಗ್ಯಾರಂಟಿ ಗೊತ್ತಾಗ್ಬಿಡ್ತು. ಡಾನ್ ಗೊನ್ಸಾಲೋ aside it is she and no mistake in the sense no doubt. ನನಗೂ ಕೂಡ ಗೊತ್ತಾಗಿಬಿಡ್ತು ಇದು ಅವಳೇ ಅನ್ನೋದು ಡಾನ್ ಗೊನ್ಸಾಲ್ಗೂ ಕನ್ಫರ್ಮ್ ಆಯಿತು. ಆದರೆ ಇನ್ನೂ ಕೂಡ ಅವರು ಒಬ್ಬರಿಗೊಬ್ಬರು ಐಡೆಂಟಿಟಿಯನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳಿಲ್ಲ ಅವರು. ಡೊನಾಲೋರಾ ಆ್ಯಂಡ್ ಡಾನ್ ಗೊನ್ಸಾಲೋ ವೇವ್ ಫೇರ್ವೆಲ್. ಅವಾಗ ಏನಾಯ್ತಪ್ಪ ಅಂತಂದರೆ, ಡೊನಾಲೋರಾ ಆ್ಯಂಡ್ ಡಾನ್ ಗೊನ್ಸಾಲೋ ವೇವ್ ಫೇರ್ವೆಲ್. ಇಬ್ಬರು ಏನು ಮಾಡಿಬಿಟ್ರಪ್ಪ ಅಂತಂದರೆ, ಒಬ್ಬರನ್ನೊಬ್ಬರನ್ನ ಬೀಳ್ಕೊಟ್ರು. ಫೇರ್ವೆಲ್ ಅಂದರೆ ಬೀಳ್ಕೊಡೋದು. ಡೊನಾಲೋರಾ ಕ್ಯಾನ್ ಇಟ್ ಬಿ ದ್ಯಾಟ್ ದಿಸ್ ಈಸ್ ಹೀ. ಅಂದರೆ ಏನಂತಂದ್ರೆ ಆಕೆಗೆ ಒಂದು ಡೆಲೆಮಾ ಸ್ಟಾರ್ಟ್ ಆಯಿತು. ಇದು ಅವನೇ ಅಲ್ವಾ, ಒಂದು ದ್ವಂದ್ವ ವಿಚಾರ ತಲೆಯಲ್ಲಿ ಹುಡ್ತು. ಇದು ಅದು ಅವನೇ ಅಲ್ವಾ ಅನ್ನೋದು ಅನ್ಕೋತಕ್ಕೆ ತನ್ನ ಮನಸ್ಸಿನಲ್ಲೇ ಮಾತಾಡ್ಕೋತ ಹೊಂಟ್ಲಿಕ್ಕೆ. ಈಗ ಡಾನ್ ಗೊನ್ಸಾಲೋ ಹೆವನ್ಸ್, ಈಸ್ ಇಟ್ ಶೀ. ಸ್ವರ್ಗ ಅವಳೇ ಆಗಿದ್ದರೆ ಇದು ನನಗೆ ಜೀವನದಲ್ಲಿ ಸ್ವರ್ಗ ಸಿಕ್ಕಾಗೆ, ಅವಳೇ ಇವಳು ಅನ್ನೋದು ಕ್ವಶನ್ನಾಗಿ ಉಳೀತು. ದಿ ಸ್ಮೈಲ್ಸ್ ಒನ್ಸ್ ಮೋರ್. ಅವರು ಒಬ್ಬರೊಬ್ಬರು ನೋಡಿ ಏನು ಮಾಡಿದ್ರು, ಈಗ ನಕ್ಕೋತ ಹೋದರು ಮುಂದೆ. ಆ್ಯಸ್ ಇಫ್ ಶಿ ವರ್ ಅಗೇನ್ ಆ್ಯಟ್ ದ ವಿಂಡೋ ಆ್ಯಂಡ್ ಹಿ ಬಿಲೋ ಇನ್ ದ ರೋಸ್ ಗಾರ್ಡನ್ ಆ್ಯಂಡ್ ದೆನ್ ಡಿಸ್ಅಪಿಯರ್ ಅಪಾನ್ ದ ಆರ್ಮ್ಸ್ ಆಫ್ ದೇರ್ ಸರ್ವೆಂಟ್ಸ್. ಮತ್ತೆ ಅವ್ರು ಏನು ಮಾಡಿಬಿಟ್ರಪ್ಪ ಅಂದರೆ, ದೇ ವೆಂಟ್ ಟು ದೇರ್ ಇಮ್ಯಾಜಿನೇಷನ್. ಎಂಥ ಇಮ್ಯಾಜಿನೇಷನ್ ಅಪ್ಪ ಅಂತಂದರೆ, ನಾನು ನಿಮಗೆ ಹೇಳಿದೆ, ಅದು ವಿಂಡೋ ಪಕ್ಕದಲ್ಲಿ ಅಕ್ಕಿ ನಿಲ್ತಾ ಇದ್ಲು. ಇವ ಏನು ಮಾಡ್ತಾಯಿದ್ದ, ಗ್ಯಾಲೆಂಟ್ ಲವರ್ ಹಾರ್ಸ್ ಮೇಲೆ ಬರ್ತಿದ್ದ, ತನ್ನ ಕೈಯಲ್ಲಿರುವಂಥ ಗುಚ್ಛವನ್ನು ಅವಳಿಗೆ ತೂರಿ ಒಗೆದು ಹೋಗ್ತಾ ಇದ್ದ. ಆ ಒಂದು ಕಲ್ಪನೆಯಲ್ಲೇ ಇಬ್ಬರು ಡಿಸ್ಅಪಿಯರ್ ಆಗಿಬಿಟ್ರು.
ಹೆಂಗೆ ಡಿಸಪಿಯರ್ ಆದ್ರಪ್ಪ ಅಂತಂದರೆ ತಮ್ಮ ಸರ್ವೆಂಟ್ಸನ್ನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಇಬ್ಬರು ಏನು ಮಾಡಿಬಿಟ್ರಪ್ಪ ಅಂದರೆ ಡಿಸಪಿಯರ್ ಆದರು. ಡಿಯರ್ ಸ್ಟೂಡೆಂಟ್ಸ್, ಇಟ್ ಈಸ್ ಅಬೌಟ್ ದ ಪ್ರೋಸ್ ಅ ಸನ್ನಿ ಮಾರ್ನಿಂಗ್ ಆ್ಯಂಡ್ ಇಟ್ ಈಸ್ ಅ ವಂಡರ್ಫುಲ್ love passage, love, romantic love. And you must do a work, dear students. You must write all the summary in your words. And if you have any doubts regarding about this prose, you can ask me. I hope you are all doing well. All the best for your future.